ಬಿಗ್ ಬಾಸ್ ಮುಗಿದ್ಮೇಲಂತೂ ಗಿಲ್ಲಿ ನಟ ಕ್ರೇಜ್ ಯಾವ ರೀತಿ ಇದೆ ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಈಗ ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ, ಯಾವುದೇ ಈವೆಂಟಲ್ಲಿ ನೋಡಿದ್ರು ಗಿಲ್ಲಿನ ಕರೆಸ್ತಾರೆ. ಗಿಲ್ಲಿ ಪೇಮೆಂಟ್ ಎಷ್ಟು ತೊಗೊಬೋದು ಒಂದು ಈವೆಂಟಿಗೆ ಬರೋದಕ್ಕೆ? ಈ ಕುತೂಹಲ ಎಲ್ರಿಗೂ ಇರುತ್ತೆ. ಗಿಲ್ಲಿ ನಟ ಅಂದರೆ ಒಂದು ಮಗುವಿಂದ ವಯಸ್ಸಾಗಿರೋವರೆಗೂ ಎಲ್ಲರೂ ಇಷ್ಟಪಡ್ತಾರೆ. ಗಿಲ್ಲಿನ ಅವ್ರ ಮನೆಯಲ್ಲಿ ಒಬ್ಬರು ಅಂತ ನೋಡ್ತಾರೆ. ಯಾಕಂದರೆ ಗಿಲ್ಲಿ ಮಾತಾಡೋ ರೀತಿ, ಅವನ ನಡವಳಿಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದರೆ ಯಾರ ಬಾಯಲ್ಲಿ ನೋಡು ಗಿಲ್ಲಿ ನಟ ಹೆಸರೇ ಬರೋದು. ಒಬ್ಬ ಹೀರೋಗೆ ಯಾವ ರೀತಿ ಕ್ರೇಜ್ ಇದೆಯೋ ಗಿಲ್ಲಿಗೂ ಅದೇ ರೀತಿ ಕ್ರೇಜ್ ಇದೆ. ಗಿಲ್ಲಿ ಒಂದು ಈವೆಂಟಿಗೆ ಬರ್ತಾನೆ ಅಂದರೆ ಅಲ್ಲಿ ಸೆಕ್ಯೂರಿಟಿ ಎಷ್ಟು ಬಂದೋಬಸ್ತಾಗಿರುತ್ತೆ ಅಂದರೆ, ಯಾಕಂದರೆ ಅಷ್ಟು ಜನ ಸೇರ್ತಾರೆ ಗಿಲ್ಲಿ ಎಲ್ಲಾದರೂ ಬರ್ತಾನೆ ಅಂದರೆ. ಅಲ್ಲಿ ಈವೆಂಟ್ ಮಾಡೋರ್ಗು ತುಂಬಾ ಭಯ ಇರುತ್ತೆ. ಗಿಲ್ಲಿ ಬರ್ತಾನೆ ಅಂದರೆ ಯಾವ ರೀತಿ ಸೆಕ್ಯೂರಿಟಿ ಕೊಡಬೇಕು ಅನ್ನೋದು ತುಂಬಾ ಯೋಚನೆ ಮಾಡ್ತಾರೆ. ಅಷ್ಟು ಕ್ರೇಜ್ ಇದೆ ಗಿಲ್ಲಿಗೆ. ಇವಾಗ ನಮಗೆಲ್ಲ ಗೊತ್ತಿರೋ ಹಂಗೆ ಡಾರ್ಕ್ ಸತೀಶ್ ಒಂದು ಈವೆಂಟ್ಗೆ ಹೋಗ್ಬೇಕಂದ್ರೆ 1-2 ಲಕ್ಷ ಡಿಮ್ಯಾಂಡ್ ಮಾಡ್ತಾರೆ. ನಾವು ಕೇಳಿರೋ ಪ್ರಕಾರ ಬರೀ ಅವರೊಬ್ಬರು ಹೋಗ್ಬೇಕಂದ್ರೆ 1-1.5 ಲಕ್ಷ ತೊಗೊತಾರೆ. ನಾಯಿನ ಜೊತೆಲಿ ಕರ್ಕೊಂಡು ಹೋಗ್ಬೇಕಂದ್ರೆ 2 ಲಕ್ಷ ಕೇಳ್ತಾರೆ. ಈಗ ಒಂದು ಈವೆಂಟ್ಗೆ ಹೋಗ್ಬೇಕಂದ್ರೆ ಗಿಲ್ಲಿ ನಟ ಎಷ್ಟು ಕೇಳ್ತಾರೆ ಅಂದರೆ ವಿತ್ ಪ್ರೂಫು ರಿವೀಲ್ ಆಗಿದೆ. ಆಕೃತಿ ಕ್ರಿಯೇಷನ್ಸ್ ಈವೆಂಟ್ ಮ್ಯಾನೇಜ್ಮೆಂಟು ಇವರು ಗಿಲ್ಲಿ ನಟನ ವಾಟ್ಸಪ್ಪಲ್ಲಿ ಕೇಳಿದ್ದಾರೆ, ನೀವು ಈವೆಂಟಿಗೆ ಬರೋದಕ್ಕೆ ಎಷ್ಟು ತೊಗೊತೀರಾ ಅಂದ್ಬಿಟ್ಟು. ಒಂದು ಚಿಕ್ಕ ಸೆಲೆಬ್ರಿಟಿನೇ ಯಾವುದಾದ್ರೂ ಒಂದು ಈವೆಂಟಿಗೆ ಬರಬೇಕಂದ್ರೆ ಲಕ್ಷಗಳು ಚಾರ್ಜ್ ಮಾಡ್ತಾರೆ. ಆದರೆ ಗಿಲ್ಲಿ ಇಷ್ಟು ಫೇಮ್ ಬಂದಿದ್ರೇನು ಅವನ ಅವನು ಬದಲಾಯಿಸ್ಕೊಂಡಿಲ್ಲ. ಯಾವುದೇ ಅಹಂಕಾರ ಬಿಲ್ಡಪ್ಪು ಅನ್ನೋದು ಇಲ್ದಿರ ಅದೇ ರೀತಿ ಇದ್ದಾರೆ. ಆಕೃತಿ ಕ್ರಿಯೇಷನ್ಸ್ ಅವರು ಕೇಳಿದ್ದಾರೆ, ಬೆಳಗಾವಿಗೆ ಒಂದು ಈವೆಂಟ್ ಅಟೆಂಡ್ ಮಾಡಬೇಕಾಗಿತ್ತು, ನೀವು 30 ನಿಮಿಷಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಾ? ಅವ್ರಿಗೆ ಡೇಟ್ ಹೇಳಿ ಅಂತ ಕೇಳ್ತಾರೆ. ಅವರು ಡೇಟ್ನ ತಿಳಿಸ್ಕೊಡ್ತಾರೆ. ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಸಂಭಾವನೆ ಕೊಡಿ, ಕಮ್ಮಿ ಕೊಟ್ಟರು ಪ್ರೀತಿಯಿಂದ ತೊಗೊತೀನಿ, ಅಷ್ಟು ಇಷ್ಟು ಅಂದ್ಬಿಟ್ಟು ನಾನು ಡಿಮ್ಯಾಂಡ್ ಮಾಡಲ್ಲ, ನನಗೆ ಟ್ರಾವೆಲ್ದು ಫುಡ್ ಚಾರ್ಜ್ ನೋಡಿಕೊಂಡ್ರೆ ಸಾಕು ಅಷ್ಟೇ ಅಂತ ಹೇಳಿದ್ದಾರೆ. ಗಿಲ್ಲಿ ಈ ನಡವಳಿಕೆಯಿಂದನೇ ಜನಗಳ ಮನಸ್ಸಿಗೆ ಅಷ್ಟು ಹತ್ರ ಆಗಿರೋದು. ಯಾರೆಲ್ಲ ಗಿಲ್ಲಿಗೆ ವೋಟ್ ಮಾಡಿರ್ತೀರಾ, ಯಾರೆಲ್ಲ ಗಿಲ್ಲಿನ ಇಷ್ಟಪಡ್ತೀರಾ ಅವ್ರಿಗೆಲ್ಲ ಇದು ತುಂಬಾ ಇಷ್ಟ ಆಗಿರುತ್ತೆ. ವೋಟ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂದ್ಬಿಟ್ಟು ಜನಗಳು ಆಯ್ಕೆ ತಪ್ಪಲ್ಲ ಅನ್ನೋದು ಗಿಲ್ಲಿ ಇದರಿಂದ ಪ್ರೂವ್ ಮಾಡಿದ್ದಾನೆ. ಇನ್ನು ಕೆಲವರು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಒಳಗಡೆನೆ ಬೇರೆ ರೀತಿ ಇದ್ರು, ಹೊರಗಡೆ ಬಂದೇ ಬೇರೆ ರೀತಿ ಇರೋದನ್ನು ಪ್ರೂವ್ ಮಾಡಿದ್ದಾರೆ. ಬೇರೆ ಬೇರೆ ರೀತಿ ಎಲ್ಲ ಮಾತಾಡಿದ್ರು. ಆದರೆ ಗಿಲ್ಲಿ ಒಳಗಡೆ ಯಾವ ರೀತಿ ಇದ್ನೋ ಹೊರಗಡೆ ಬಂದಮೇಲೆ ಅದೇ ರೀತಿ ಇದ್ದಾನೆ. ಇದರಿಂದ ಗೊತ್ತಾಗುತ್ತೆ ಗಿಲ್ಲಿ ದುಡ್ಡನ್ನ ಸಂಪಾದನೆ ಮಾಡೋದಕ್ಕಿಂತ ಜನಗಳನ್ನ ಸಂಪಾದನೆ ಚೆನ್ನಾಗಿ ಮಾಡ್ತಿದ್ದಾನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.